ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ ಪುರಂದರ ದರ್ಶನದ ಇನ್ನೊಂದು ವಿಶೇಷ ಕಾರ್ಯಕ್ರಮ. ಇವತ್ತು ಪ್ರವಚನ ನಮ್ಮ ನಾಡಿನ ಹಿರಿಯ ವಿದ್ವಾಂಸರು, ಪಂಡಿತೋತ್ತಮರು, ಅದ್ವಿತೀಯ ಪ್ರವಚನಕಾರರಾದ ಮಧ್ವಶಾಸ್ತ್ರ ಸಂಪನ್ನರಾದ ಡಾಕ್ಟರ್ ವಿ ಪ್ರಭಂಜನಾಚಾರ್ಯರವರಿಂದ. ಇನ್ನೊಂದು ವಿಶೇಷ ಅಂದರೆ ಇವತ್ತು ಗುರುಪೂರ್ಣಿಮೆ ದಿನ. ಇಂತಹ ಗುರುಗಳಿಗೆ ನಾವು ಅವರ ಪ್ರವಚನವನ್ನು ಕೇಳಿ ಅವರಿಗೆ ಗುರು ವಂದನೆ ಸಲ್ಲಿಸೋದು ನಮಗೆಲ್ಲರಿಗೂ ಎಷ್ಟು ಪುಣ್ಯಕರವಾದ ಕೆಲಸ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ಗೆ ನಾವು ವಂದನೆಗಳನ್ನ ಎಷ್ಟು ಅರ್ಪಿಸಲು. ರಾಷ್ಟ್ರಪತಿ ಪ್ರಶಸ್ತಿ ವಿಜೇತರು ಡಾಕ್ಟರ್ ಪ್ರಭಂಜನಾಚಾರ್ಯರು BE, MA, PhD, ಮಾಧ್ವ ಫಾರ್ ಯೂತ್ ಅಂತಕ್ಕಂಥ ಒಂದು ಯುವಕರಿಗೆ ಮಾಧ್ವ ಫಿಲಾಸಫಿಯನ್ನು ತಲುಪಿಸುವ ನಿಟ್ಟಿನಲ್ಲಿ ಬಹಳ ಅತ್ಯುನ್ನತ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಹಿ ಈಸ್ ರಿಟೈರ್ಡ್ ಆಸ್ ದ ಪ್ರಿನ್ಸಿಪಲ್ ಆಫ್ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್. ಅವರ ಕಿರು ಪರಿಚಯ 30 ನಿಮಿಷಕ್ಕೆ ಮೇಲಾಗೋದ್ರಿಂದ ಆ ಸಾಹಸಕ್ಕೆ ನಾನು ಕೈ ಹಾಕಿದೆ. ಯಾಕೆಂದರೆ ಅವರು ಪ್ರೊಫೆಸರು. ಒಂದು ಪೀರಿಯಡ್ ಅಂದರೆ 50 ನಿಮಿಷ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತು ವಿಶೇಷವಾಗಿ 30 ನಿಮಿಷಕ್ಕೆ ಬೆಲ್ ಹೊಡೆಯೋದ್ರಿಂದ ನಾನು ಹೆಚ್ಚಿನ ಸಮಯ ತಗೊಳ್ಳೋದ ಹಾಗೆ ಗುರುಗಳಾದ ಡಾಕ್ಟರ್ ವಿ ಪ್ರಭಂಜನಾಚಾರ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಇವತ್ತಿನ ತಮ್ಮ ಪ್ರವಚನ ಕಾರ್ಯಕ್ರಮದ ಅವಧಿ 30 ನಿಮಿಷಗಳು. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತಿದ್ದೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಜ್ಞಾನವೈರಾಗ್ಯಸಂಪನ್ನಂ ಭಕ್ತಿಮಾರ್ಗಪ್ರವರ್ತಕಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪರಮ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ತಮ್ಮೆಲ್ಲರನ್ನು ಸಹ ಅಭಿನಂದನೆ ಮಾಡ್ತಾ, ಪುರಂದರ ದರ್ಶನ ಇವತ್ತಿನ ದಿವಸ ಗುರುಪೂರ್ಣಿಮಾ. ಶ್ರೀ ಪುರಂದರದಾಸರು ನಿಜವಾದ ಅರ್ಥದಲ್ಲಿ ಸಮಾಜಕ್ಕೇ ಗುರುಗಳಾದಂಥ ಮಹಾನುಭಾವರು. ಅಂಥವರ ಸ್ಮರಣೆಗೆ ಈ ಗುರುಪೂರ್ಣಿಮಾ ದಿವಸ ವಿಶಿಷ್ಟವಾದಂಥ ಪರ್ವಕಾಲವಾಗಿ ನಮಗೆ ಭಗವಂತ ಕೊಟ್ಟಿದ್ದಾನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುಪೂರ್ಣಿಮೆಯ ಮಹತ್ವಕ್ಕೆ ಅವರ ಮಾತೇ ಸಾಕ್ಷಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾದಾಗ ಮಾತ್ರ ಒಬ್ಬ ವ್ಯಕ್ತಿ ಹರಿದಾಸನಾಗಬಲ್ಲ ಎಂಬುದನ್ನು ಇಡೀ ಶಾಸ್ತ್ರದ ಸಾರವನ್ನು ಅವರು ಹೇಳ್ತಾರೆ. ಪುರಂದರದಾಸರ ಹಿರಿಮೆ ಊಹೆಗೆ ಮೀರಿದ್ದು. ಅವರ ಗುರುವರ್ಯರಾದ ಶ್ರೀ ವ್ಯಾಸರಾಜರು ದಾಸರೆಂದರೆ ಪುರಂದರ ದಾಸರಯ್ಯ, ಆ ಮಾತು ಸಾಕು ಇಡೀ ಜೀವನದ ದೊಡ್ಡ ಸಾರಕ್ಕೆ. ದಾಸರೆಂದರೆ ಪುರಂದರ ದಾಸರಯ್ಯ ಅವರು ಹೇಳಿದ ಮಾತು ಇವತ್ತಿಗೂ ಸತ್ಯ. ಅವರು ದೇವರನ್ನು ಕಂಡವರು, ಕೃಷ್ಣನ ಆರಾಧಕರು ವ್ಯಾಸರಾಜರು. ಅವರು ಹೇಳಿದ ಮಾತು ಆ ಕಾಲಕ್ಕಾಗಲಿಲ್ಲ, ಎಲ್ಲ ಕಾಲಕ್ಕೂ ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನೋ ಹಿರಿಮೆಯನ್ನು ಹೊಂದಿದ್ದಾರೆ ಮಹಾನುಭಾವರು. ಪುರಂದರದಾಸರ ಹಿರಿಮೆ ತೀರ ವಿಚಿತ್ರ. ಅವರ ಪೂರ್ವ ಜೀವನಕ್ಕೂ ಉತ್ತರ ಜೀವನಕ್ಕೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ನವಕೋಟಿ ನಾರಾಯಣ ಮೊದಲವರು, ನವಕೋಟಿ ನಾರಾಯಣ. ಆ ಕಾಲಕ್ಕೆ ನವಕೋಟಿ ಅಂತ ಹೇಳಿದರೆ ಇವತ್ತು 1480 ಕಾಲಕ್ಕೆ ನವಕೋಟಿ ಅಂದರೆ ಸುಮಾರು 6 ವರ್ಷಕ್ಕೆ ಡಬಲ್ ಆದರೂ ಕೂಡ ಇವತ್ತು ಎಷ್ಟಾಗತ್ತೆ ಯೋಚನೆ ಮಾಡಬೇಕು. ಬಹುಶಃ ಇವತ್ತು ಜಗತ್ತನ್ನೇ ಕೊಂಡ್ಕೊಳ್ತಕ್ಕಂಥ ಸಂಪತ್ತು ಅವರಲ್ಲಿತ್ತು. ಅಂಥವರು ನವಕೋಟಿಯನ್ನು ಬಿಟ್ಟು ನಾರಾಯಣನ ಕಡೆಗೆ ಹೋದ್ರಲ್ಲ, ಅದೇ ಅವರ ಜೀವನ. ನವಕೋಟಿಯನ್ನು ಬಿಟ್ಟರು ನಾರಾಯಣನ ಕಡೆಗೆ ಹೋದರು. ನವಕೋಟಿ ಅಂದರೆ ಲಕ್ಷ್ಮೀ, ನಾರಾಯಣ ಭಗವಂತ. ಸಂಪತ್ತನ್ನು ಬಿಟ್ಟು ಭಗವಂತನ ಆರಾಧನೆ ಮಾಡಿದರಲ್ಲ, ಅದಕ್ಕೆ ಪುರಂದರದಾಸರ ಜೀವನ ಅತಿ ದೊಡ್ಡ ಜೀವನ. ಅದೇ ಸಂಪತ್ತಿನಲ್ಲಿದ್ದರ ಹೆಸರು ಉಳಿತಿರಲಿಲ್ಲ. ಆ ಕಾಲದ ರಾಜ ಮಹಾರಾಜರ ಹೆಸರು ಉಳ್ಕೊಂಡಿರಲಿಲ್ಲ. ಇವತ್ತು ಪುರಂದರದಾಸರ ಹೆಸರು ಉಳ್ಕೊಂಡಿದೆ ಅಂತ ಕೇಳಿದರೆ ಯಾವುದೇ ಸಂಪತ್ತಿಗಿಂತ ಭಗವಂತ ದೊಡ್ಡವನು. ಮುಂದೆ ಅವರೇ ಹೇಳ್ತಾರೆ, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಅಂತ ಹೇಳಬೇಕಾದ್ರೆ ಭಗವಂತನ ಭಕ್ತನಾಗೋ ಭಾಗ್ಯ ಎಲ್ಲದಕ್ಕಿಂತ ಭಾರಿ ದೊಡ್ಡದು. ಅದನ್ನು ದಾಸರ ಅನುಭವದಲ್ಲಿ ತರ್ತಾರೆ ಜೀವನಕ್ಕೆ. ಅಂಥ ಅದ್ಭುತವಾದಂತಹ ಅವರು ಭಾರಿ ಜಿಪುಣರು. ಪೂರ್ವ ಜೀವನದಲ್ಲಿ ಭಾರಿ ಜಿಪುಣರು. ಕಾಸನ್ನಲ್ಲ,
ಕಾಸಿನ ಮೇಲೆ ನನ್ನ ಕಿಲುಬನ್ನೂ ಬಿಚ್ತಿರಲಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅವರಿಗೆ ಜಿಪುಣತನ ಇತ್ತು. ಆಮೇಲೆ ಎಂಥ ಉದಾರಿಗಳು ಅಂದರೆ ಧನದಲ್ಲಿ ಜಿಪುಣತನ, ಜ್ಞಾನ ಕೊಡೋದ್ರಲ್ಲಿ ಭಾರಿ ಧಾರಾಳಿಗಳು. ಊರೂರಿಗೆ ಹೋಗಿ ಜ್ಞಾನ ಕೊಟ್ಟಂಥ ಗುರುಗಳಾದರೂ ಪುರಂದರದಾಸರು. ಜ್ಞಾನಕ್ಕೆ ಜಿಪುಣತನ ಮಾಡಲಿಲ್ಲ, ಧನಕ್ಕೆ ಜಿಪುಣತನ ಮಾಡಿದ. ಜ್ಞಾನ ಎಲ್ಲರಿಗೂ ಮುಟ್ಟಬೇಕು. ಇವತ್ತು ನಮ್ಮ ದಾಸ ಸಾಹಿತ್ಯದ ದೊಡ್ಡ ವೈಶಿಷ್ಟ್ಯ ಅಂದರೆ ಒಂದು ಕಡೆಗೆ ಸಂಗೀತ, ಮತ್ತೊಂದು ಕಡೆಗೆ ಸಾಹಿತ್ಯ, ಇನ್ನೊಂದು ಕಡೆಗೆ ಅಧ್ಯಾತ್ಮ. ಈ ಮೂರರ ತ್ರಿವೇಣಿ ಸಂಗಮವೇ ಹರಿದಾಸ ಸಾಹಿತ್ಯ. ಅದ್ಭುತವಾದಂಥ ಸಂಗೀತ. ಆ ಸಂಗೀತಕ್ಕೆ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ, ಎಷ್ಟು ಅದ್ಭುತವಾದ ಹೆಸರು. ಮತ್ತೊಬ್ಬರು ಅಂಥವ್ರು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಿರಿಮೆಯನ್ನು ತೋರಿಸಿದರು. ಎಷ್ಟು ಮಧುರವಾದ ಸಂಗೀತ. ಬಹುಶಃ ಯಾವುದೇ ಸಂಗೀತ ಕಚೇರಿಗಳಲ್ಲಿ ಸಂಗೀತಗಾರರು ಹೇಳ್ತಾರೆ, ಎಂಥ ಹಾಡು ಹೇಳಿದಾಗಲೂ ಜನ ಸಂತೋಷ ಪಡ್ತಾರೆ, ಆದರೆ ಮೈ ಬರಿತಕ್ಕಂಥ ಭಾವ ಒಂದು ಕ್ರಿಯೇಟ್ ಆಗೋದು ಹರಿದಾಸರ ಹಾಡು ಹೇಳಿದಾಗ ಜನಗಳು ತಲ್ಲೀನರಾಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಹರಿದಾಸರ ಹಾಡು ನಮ್ಮನ್ನು ಹೊಸ ಪ್ರಪಂಚಕ್ಕೆ ಒಯ್ಯುತ್ತೆ. ಏನು ಮೂರೇ ನುಡಿಗಳು ಹೆಚ್ಚಿರೋದಿಲ್ಲ, 3, 5 ಅಷ್ಟೇ ಹೆಚ್ಚಿರೋದಿಲ್ಲ, ಆದರೆ ಹೊಸ ಪ್ರಪಂಚವನ್ನು ಕಟ್ಟತಕ್ಕಂಥ ಶಕ್ತಿ ಹರಿದಾಸರಿಗಿದೆ. ಅವರ ಸಾಹಿತ್ಯನೇ ಅಂಥದ್ದು. ಬಹುಶಃ ಜಗತ್ತಿನಲ್ಲಿ ಅತಿ ಸುಲಭವಾದ ಸಾಹಿತ್ಯ ಸಿಗಬೇಕು ಅಂತ ಹೇಳಿದರೆ ಅದು ಕನ್ನಡದ ಹರಿದಾಸ ಸಾಹಿತ್ಯದಲ್ಲಿ ಮಾತ್ರ. ಎಷ್ಟೋ ಸಾಹಿತ್ಯ ಓದಬೇಕಾದ್ರೆ ನಮಗೆ ಡಿಕ್ಷನರಿಗಳು ಬೇಕು. ಡಿಕ್ಷನರಿ ಇಲ್ಲದೆ ಓದೋಕ್ಕಾಗೋದೇ ಇಲ್ಲ. ಅಷ್ಟು ಕಷ್ಟಪಟ್ಟು ಓದಿದ ಮೇಲೆ ಏನು ಅರ್ಥ ಇದೆ ಅಂತ ತುಂಬ ಕಷ್ಟಪಟ್ಟು ಓದಿದ ಮೇಲೆ ಅರ್ಥ ಇರಲೇ ಇಲ್ಲ ಅನ್ನೋಷ್ಟು ಗಾಬರಿ ಆಗುತ್ತೆ. ಆಮೇಲೆ ಅಷ್ಟು ಕಷ್ಟಪಡಬೇಕು. ಪುರಂದರದಾಸರ ಕೃತಿಗಳು, ದಾಸ ಸಾಹಿತ್ಯ ಹಾಗಲ್ಲ. ಎಷ್ಟು ಸರಳತೆ ಅಂದರೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರು. ಎಷ್ಟು ಒಂದು ಮಾತಿದು ಮನುಷ್ಯನ ಬದಲಾಯಿಸಿಬಿಡುತ್ತೆ, ಅಷ್ಟು ಶಕ್ತಿ ಇದೆ ಅದು. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಎಷ್ಟು ಕಳಕಳಿ. ಅವರು ಬೈದ ಹುಚ್ಚಪ್ಪಗಳಿರ ಅಂದಾಗ ನಮಗೆ ಕೋಪ ಬರೋದಿಲ್ಲ, ಎಚ್ಚರ ಬರುತ್ತೆ. ಅದು ವಿಶೇಷ. ಕೆರಳಿಸೋದಿಲ್ಲ ದಾಸರು, ಮನಸ್ಸನ್ನು ಅರಳಿಸ್ತಾರೆ. ಇದು ಹರಿದಾಸ ಸಾಹಿತ್ಯ ವೈಶಿಷ್ಟ್ಯ. ಕೆರಳಿಸಿದಾಗ ಮನುಷ್ಯ ದೂರ ಹೋಗ್ತಾನೆ, ಅರಳಿಸಿದಾಗ ಹತ್ತಿರ ಬರ್ತಾನೆ. ದಾಸರು ಹಾಗೆ ಮಾಡಿದರು. ಅವರು ಸಾಹಿತ್ಯಕ್ಕೆ ಹತ್ತಿರ ತಂದರು, ಸಂಗೀತಕ್ಕೆ ಹತ್ತಿರ ತಂದರು, ಅಧ್ಯಾತ್ಮಕ್ಕೆ ಹತ್ತಿರ ತಂದರು, ಭಗವಂತನ ಹತ್ತಿರ ಭಕ್ತರನ್ನು ಒಯ್ದರು. ಇದು ಭಾರಿ ದೊಡ್ಡದು. ಇವತ್ತು ಉಡುಪಿಯ ಹಾಡನ್ನು ಕೇಳಿದಾಗ ನಾವು ಉಡುಪಿಗೆ ಹೋಗಿಬಿಡ್ತೇವೆ, ಶ್ರೀರಂಗಕ್ಕೆ ಹೋಗ್ತೇವೆ. ಬಹುಶಃ ನಾವು ನೇರವಾಗಿ ದೇವರನ್ನು ಕಂಡಾಗ ಏನು ಅನುಭವ ಬರೋದಿಲ್ಲ, ಅವರ ಹಾಡು ಕೇಳಿದಾಗ ಅನುಭವ ಬರುತ್ತೆ. ಅಂದರೆ ದಾಸರು ಹೇಗೆ ನೋಡ್ತಾರೆ ಅಂತ ಗೊತ್ತಾಗ್ತದೆ. ಶಬ್ದ ಶಿಲ್ಪ, ಶಬ್ದಗಳಲ್ಲಿ ಭಗವಂತನ ಮುಂದೆ ನಿಲ್ಲಿಸ್ತಾರೆ. ಇದು ನಿಜವಾದ ಅರ್ಥದಲ್ಲಿ ದೇವರನ್ನು ಬಗ್ಗೆ ಕೇಳಿದವರಿಗೆ ಶಕ್ತಿ ಇರೋದಿಲ್ಲ, ದೇವರನ್ನು ಕಂಡವರಿಗೆ ಮಾತ್ರ ಅಂಥ ಶಕ್ತಿ ಬರಲಿಕ್ಕೆ ಸಾಧ್ಯ. ಅಂಥ ಪುರಂದರದಾಸರು ದಾಸರಾದರು, ಅಷ್ಟು ನವಕೋಟಿಯನ್ನೂ ತ್ಯಾಗ ಮಾಡಿದರು. ಆದರೆ ಅದನ್ನು ತಾವೊಬ್ಬರೇ ಮಾಡಲಿಲ್ಲ, ಇಡೀ ತಮ್ಮ ಕುಟುಂಬದ ಸಮೇತ ಹರಿದಾಸರಾದರು. ಅವರ ಕಾಲ 1480ರಿಂದ 1564-65 ಎಷ್ಟು ದಿವಸಗಳ ಕಾಲ ಇದ್ದ ಮಹಾನುಭಾವರು. ಬರೆದ ಕೃತಿಗಳೆಷ್ಟು? 4,75,000. ಊಹೆ ಮಾಡಿ, 4,75,000 ಕೃತಿಗಳನ್ನು ಸುಮಾರು 40 ವರ್ಷದ ಜೀವನದಲ್ಲಿ ಬರೆದರು. ಅಂದರೆ ಅವರು ಬದುಕಿದ್ದೇ ಬರೀಲಿಕ್ಕೋಸ್ಕರ. ಅವರ ಮಾತು ಕೂಡ ಬರವಣಿಗೆ ಆಯಿತು, ಮಾತು ಭಗವಂತನ ಸ್ತೋತ್ರ ಆಯಿತು. ಆ ರೀತಿ ಬರೋದು ಅದು ಬರೀ ದೊಡ್ಡ ತಪಸ್ಸು. ಬಹುಶಃ ದಾಸ ಸಾಹಿತ್ಯದ ಮಹಾತಪಸ್ವಿಗಳು ಅಂದರೆ ಶ್ರೀ ಪುರಂದರದಾಸರು. ಎಂಥ ಅದ್ಭುತ! ಅದು ಕ್ವಾಂಟಿಟೇಟಿವ್ಲಿ ಗ್ರೇಟ್, ಕ್ವಾಲಿಟೇಟಿವ್ಲಿ ಗ್ರೇಟ್. 4,70,000 ದೊಡ್ಡ ಕ್ವಾಂಟಿಟಿ. ಇವತ್ತು ಎಲ್ಲ ಹರಿದಾಸರ ಅನಂತರ ಬಂದಿರಲ್ಲ, ಅವರು ಎಲ್ಲ ಒಟ್ಟು ಕೃತಿಗಳನ್ನು ಸೇರಿಸಿದರೂ ಕೂಡ 4,75,000 ಆಗೋದಿಲ್ಲ. ಅವರೊಬ್ಬರದೇ 4,75,000 ಆಯಿತು. ಅದರ ಸಾರದಲ್ಲಂತೂ ದಾಸರೆಂದರೆ ಪುರಂದರ ದಾಸರಯ್ಯ. ಎಷ್ಟು ವೈವಿಧ್ಯ ಅವರ ಕೃತಿಗಳಲ್ಲಿ. ಬಹುಶಃ ಒಬ್ಬ ವ್ಯಕ್ತಿಯ ಸಾಹಿತ್ಯದೊಳಗೆ ಅಷ್ಟು ವೆರೈಟಿ ಕಾಣಬೇಕು ಅಂದರೆ ಪುರಂದರದಾಸರಲ್ಲಿ ಒಬ್ಬರಲ್ಲೇ ಸಾಧ್ಯ. ತೀರ್ಥವರ್ಣನೆ, ಕ್ಷೇತ್ರ ವರ್ಣನೆ, ದೇವತಾ ವರ್ಣನೆ, ಗುರುವರ್ಣನೆ, ಏನೇನು ಬೇಕು ನಿಮಗೆ, ಪ್ರಕೃತಿ ವರ್ಣನೆ ಬೇಕಾ, ಪ್ರತಿಯೊಂದು ಸಿಗ್ತಕ್ಕಂಥ ಅದ್ಭುತ ಸಾಹಿತ್ಯ ಪುರಂದರದಾಸ. ಒಂದು ಯಾವುದೋ ಅವ್ರ ಕಣ್ಣಿಗೆ ಕಂಡದ್ದೆಲ್ಲ ಭಗವಂತನ ಕಡೆಗೆ ತಿರುಗ್ತಾ ಇತ್ತು. ಯಾರೋ ಬಿಂದಿಗೆ ತೊಗೊಂಡು ಯಾರೋ ಹೆಂಗಸು ಹೋಗ್ತಾ ಇಲ್ಲೋ ನೋಡಿದರು, ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೇ ಬಿಂದಿಗೆಯ, ಅದನ್ನು ದೇವ್ರ ಕಡೆ ಹಾರು ಮಾಡಿದರು. ರಾಮನಾಮವುಳ್ಳ ರಸವುಳ್ಳ ನೀರಿಗೆ ತಾರೇ ಬಿಂದಿಗೆಯ. ಆ ಬಿಂದಿಗೆಯಲ್ಲಿ ತುಂಬೋದು ನೀರು ನಮ್ಮ ಹೃದಯದ ಬಿಂದಿಗೆಯಲ್ಲಿ ತುಂಬಬೇಕಾದದ್ದು ಭಗವಂತನ ನಾಮ ಅಂತ ಹೇಳ್ತಾ ಅದು ಹೊಂದಿಸಿಬಿಟ್ರು. ಹಾಗೆ ಯಾರೋ ಬುಡುಬುಡಿಕೆ ಬಾರಿಸ್ತಾ ಇದ್ದ, ಅದನ್ನೇ ಕೇಳಿದರು. ಜಯವದೆ ಈ ಮನೆತನಕ್ಕೆ ಶುಕರೆಂಬಕ್ಕಿ ಹೇಳುತ್ತದಪ್ಪ. ಅದೇ ಧಾಟಿಯಲ್ಲಿ ಆ ಕಾಲಕ್ಕೇನೆ ಬಹುಶಃ ಆಶು ಕವಿತೆಯ ಒಂದು ಕ್ಲೈಮ್ಯಾಕ್ಸ್ ದಾಸರಲ್ಲಿ ಕಾಣುತ್ತೆ. ಅದೇ ಬುಡುಬುಡಿಕೆ ಹಾಡಿದಲ್ಲೇ ಭಗವಂತನ ಸ್ತೋತ್ರ ಮಾಡಿ. ಇನ್ನೊಬ್ಬ ಯಾರೋ ಇದು ಹೋಗ್ತಾ ಇದ್ದ ಪಾಪ, ದಾಸರು ನೋಡಿದರು. ಆ ಕ್ಷಣಕ್ಕೆ ಯಾರು ಕಷ್ಟಪಟ್ಟು ಮೇಲಕ್ಕೆ ಹೋಗಿ ಟ್ರೈ ಮಾಡ್ತಾ ಇದ್ದ, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ, ಅದ್ರ ಮೇಲೆ ಹಾಡು ಮಾಡಿದರು. ಮತ್ತೆ ಯಾರೋ ಡಂಗೂರ ಹೊಡಿತಾ ಹೋಗ್ತಾ ಇದ್ದ, ಡಂಗೂರು ಸಾರ್ತಾ ಇದ್ದ. ತಕ್ಷಣ ದಾಸರ ಮನಸ್ಸು ದೇವ್ರ ಕಡೆ ಹೋಯ್ತು. ಡಂಗೂರವ ಸಾರಿರಯ್ಯ ಡಿಂಗರಿಗಾರೆಲ್ಲರೂ
ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಹಾಡಿದರೆ ಎನ್ನೊಡೆಯನ ಹಾಡುವೆ. ಅವ್ರ ಮಾತು ನೋಡಿ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡಲನಿಗೆ ಒಡಲ ತೋರುವೆ. ಎಷ್ಟು ದೇವರಲ್ಲಿ ವಿಶ್ವಾಸ ಇದೆ. ಇದು ಅರ್ಥ ಮಾಡಿಕೊಂಡಾಗ ದಾಸ ಸಾಹಿತ್ಯದ ಒಂದು ವೈಶಿಷ್ಟ್ಯ ಸಂಗೀತದ ಪರಾಕಾಷ್ಠೆ. ಅಂಥ ವೈವಿಧ್ಯಮಯವಾದ ಸಾಹಿತ್ಯ ಬಹುಶಃ ಜಗತ್ತಿನ ಯಾವ ಪ್ರಪಂಚದಲ್ಲಿಗೆ ಸಾಧ್ಯ ಇಲ್ಲ. ರಾಗ ತಾಳ ಏನು ಬೇಕು ಅದರಲ್ಲಿ, ಷಟ್ಪದಿಗಳು ಬೇಕಾ, ತ್ರಿಪದಿಗಳು ಬೇಕಾ, ನುಡಿಗಳು ಬೇಕಾ, ಉಗಾಭೋಗ ಬೇಕಾ, ಸುಳಾದಿ ಬೇಕಾ, ವೃತ್ತರಾಮ ಬೇಕಾ, ಗೀತ ಠಾಯಿ ಸುಳಾದಿ ಉಗಾಭೋಗ. ಕನ್ನಡ ಸಾಹಿತ್ಯಕ್ಕೆ ಸಂಗೀತದ ಒಂದು ಅತಿ ವೈಭವ. ಬಹುಶಃ ನಮ್ಮ ಯಾವ ಸಾಹಿತ್ಯಕ್ಕೂ ಇಲ್ಲದೆ ಇರತಕ್ಕಂಥ ದೊಡ್ಡ ವೈಶಿಷ್ಟ್ಯ ಕನ್ನಡಕ್ಕಿದೆ ಅಂತ ತೋರಿಸಿದ್ದು ಕೂಡ ಪುರಂದರದಾಸರೇನೆ. ಕನ್ನಡ ಎಷ್ಟು ಬಗೆಯಲ್ಲಿ ತಗೊಳ್ಳೋಕ್ಕೆ ಸಾಧ್ಯ, ಎಷ್ಟು ಗೇಯತೆ ಕನ್ನಡಕ್ಕಿದೆ ಅದನ್ನು ತೋರಿಸಿಕೊಟ್ಟವರು. ಸಂಸ್ಕೃತದ ಅನಂತರ ಸಂಸ್ಕೃತದಲ್ಲಿ ಉಪನಿಷತ್ತು ಭಾರಿ ಪ್ರಸಿದ್ಧ. ಭಗವಂತನ ಬಗ್ಗೆ ಅತಿ ಸೂಕ್ಷ್ಮವಾಗಿ ಪ್ರತಿಯೊಬ್ಬನೂ ಕೂಡ ಅಷ್ಟು ಸೋಜಿಗ ಪಡ ಹಾಗೆ ಹೇಳ್ತಕ್ಕಂಥ ಕೌಶಲ ಉಪನಿಷತ್ತುಗಳು. ಆದರೆ ಕನ್ನಡದಲ್ಲಿ ಉಪನಿಷತ್ತು ಅನ್ನೋ ಶಬ್ದ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಕ್ಕೆ ಬಂದಿದ್ದು ಪುರಂದರೋಪನಿಷತ್ತು, ಪುರಂದರದಾಸರಿಗೆ ಬಂತು. ಪುರಂದರೋಪನಿಷತ್ತು ಅದು ಹೇಳಿದವರು ಯಾರು? ವ್ಯಾಸರಾಜರಂಥವರು. ಉಪನಿಷತ್ತುಗಳ ಕರತಲ ಮರಕ ಮಹಾನುಭಾವರಿಗೆ ಅವರು ಹಾಡ್ತಾರೆ ಪುರಂದರೋಪನಿಷತ್ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಅರ್ಥ ಇರ್ತದೆ. ಉಪನಿಷತ್ತಿನ ಭಾಷೆ ಭಾರಿ ಸುಲಭ, ಆದರೆ ಒಳಗಿನ ಅರ್ಥ ತುಂಬ ಕಠಿಣ. ಅದನ್ನು ದಾಸರು ಎಷ್ಟು ಸರಳವಾಗಿ ಹೇಳ್ತಾರೆ. ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ, ಜಗದೊಳಗಿರುವ ಮನುಜರೆಲ್ಲ ಹಗರಣವ ಮಾಡುವುದ ಕಂಡು ನಗೆಯು ಬರುತ್ತಿದೆ. ಎಷ್ಟು ಕಳಕಳಿ ಅವರಿಗೆ ಶಾಸ್ತ್ರ ಬೇಕು, ತತ್ವ ಬೇಕು, ದೇವರು ಬೇಕು, ಆದರೆ ಈ ಪ್ರದರ್ಶನ ಬೇಕಿರಲಿಲ್ಲ ದಾಸರಿಗೆ. ಇವತ್ತು ಎಲ್ಲ ಪ್ರದರ್ಶನ ಒಂದೇ ಬೇಕು ಅಂತ ಕಾಲ ಬಂದಿದೆ. ನಾವೆಲ್ಲ ಪ್ರದರ್ಶನ ಪ್ರಿಯರಾದರೆ ದಾಸರು ದರ್ಶನ ಪ್ರಿಯರಾಗಿ ಜಗತ್ತಿಗೆ ಅಷ್ಟು ಅನುಕೂಲ ಮಾಡಿಕೊಟ್ಟು. ಅವರು ಜನಗಳಿ ಬಗ್ಗೆ ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಮಡಿ 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 ಎಂದು ಮೂರ್ಮಾರು ಹಾರತಿ, ಮಡಿಯಲ್ಲಿ ಬಂತೆ ಬಿಕನಾಸಿ. ದಾಸರು ಮಡಿಯನ್ನು ಕಂಡೆಮ್ ಮಾಡಲಿಲ್ಲ, ಮಡಿಯ ಹಾರಾಟವನ್ನು ಕಂಡೆಮ್ ಮಾಡಿ. ಮಡಿ ಹೆಸರಲ್ಲಿ ಜನಗಳನ್ನು ಶೋಷಣೆ ಮಾಡಿಬೇಡಿ ಅಂತ ಹೇಳಿದರೆ ಹೊರತು ಮಡಿ ಬೇಡ. ಮಡಿ ಅಂದರೆ ಕ್ಲೀನ್ನೆಸ್ ಅಂತೆ, ಕ್ಲೀನ್ನೆಸ್ ಬೇಡ ಅಂತ ಹೇಳ್ತಾರೆ ದಾಸರು. ಅದು ಬೇಕು, ಅದು ನಿಮ್ಮ ಶುದ್ಧಿಗೆ ಬೇಕೇ ಹೊರತು ತೋರಿಕೆಗಲ್ಲ, ಪ್ರತಿಷ್ಠೆಗಲ್ಲ ಅಂತ ಹಾಡಿದ್ದು. ಅದೇ ರೀತಿಯಲ್ಲಿ ದಾಸರ ಜೀವನದಲ್ಲಿ ನಾವೇನು ಭಾಗ್ಯ ಭಾಗ್ಯ ಅಂತ ಹೇಳಿ ಎಷ್ಟು ನಮಗನಿಸುತ್ತೆ. ಇವತ್ತು ಬಹುಶಃ ನವಕೋಟಿ ಬಿಟ್ಟು ಹೋದವರಾಗಿಬಿಟ್ರೆ ಏನು ಬುದ್ಧಿ ಇಲ್ಲ ಅಂದ್ಕೊಂಡ್ಬಿಡ್ತಾರೆ. ಇವರು ಭಾಗ್ಯವೇ ಇಲ್ಲ ಅಂತ ತಿಳ್ಕೊಳ್ಳೋ ಜನ ಇರ್ತಾರೆ. ದಾಸರು ಹೇಳ್ತಾರೆ ನಮ್ಮ ಭಾಗ್ಯ ದೊಡ್ಡದು ಅಂತ ಹೇಳಿದ ಅವರೇನೆ ಯಾವುದು ದೊಡ್ಡ ಭಾಗ್ಯ ಗೊತ್ತಾ? ಇದು ಭಾಗ್ಯ ವಿದು ಭಾಗ್ಯ ವಿದು ಭಾಗ್ಯವಯ್ಯ, ನಮ್ಮ ಪದುಮನಾಭನ ಪಾದ ಭಜನೆ ಸುಖವಯ್ಯ. ಎಷ್ಟು ಸರಳ. ಇದು ಭಾಗ್ಯ ವಿದು ಭಾಗ್ಯ ವಿದು ಭಾಗ್ಯವಯ್ಯ. ಏನು ಪದಗಳು ಜಾಸ್ತಿ ಇಲ್ಲೇ ಇಲ್ಲ, ಇಷ್ಟೇ. ಇದು ಭಾಗ್ಯ ವಿದು ಭಾಗ್ಯ ವಿದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಎಷ್ಟು ಎಂಜಾಯ್ ಮಾಡ್ತಾರೆ ಮಾತು ಹೇಳ್ಬೇಕಾದ್ರೆ. ಪರಮಾತ್ಮನ ಪಾದ ಭಜನೆ ಇದೆಯಲ್ಲ ಎಷ್ಟು ಸುಖ ಕೊಡುತ್ತೆ ಎಂದು ದಾಸರು ಹೇಳ್ತಾರೆ. ಅವರಿಬ್ಬರು ನೋಡಿದರು ದಾಸರು, ಜನಗಳನ್ನು ನೋಡಿದರು. ಜನಾರ್ದನ ಮರೆತು ಬಿಟ್ಟಿದ್ದಾರೆ, ಭಗವಂತನ ಮರೆತು ಬಿಟ್ಟಿದ್ದಾರೆ. ತುಂಬ ಕರುಣೆ ಬಂತು. ಅದಕ್ಕೆ ಹೇಳ್ತಾರೆ ದೇವರನ್ನು ಮರೆತ ಬದುಕು ಬದುಕಲ್ಲ. ದೇವರನ್ನು ಬದುಕಿದರೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಇರೋದೆಲ್ಲ ನೋಡಿ, ನಮಗೆ ಇಲ್ಲಿ ನಾವೆಲ್ಲ ಕೂತಿದ್ದೇವೆ. ಆಮ್ಲಜನಕ ಇದೆಯೋ ಇಲ್ಲೋ ದೊಡ್ಡ ಪ್ರಶ್ನೆ. ಮೂರ್ಖರು ಬದುಕಿರೋದೇ ಸಾಕ್ಷಿ ಆಮ್ಲಜನಕ ಇರೋದಕ್ಕೋಸ್ಕರ. ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಆಮ್ಲಜನಕ ಇಲ್ಲದೆ ನಾವು ಬದುಕೋದಿಲ್ಲ, ಜಗಜ್ಜನಕ ಇಲ್ಲದೆ ಜನರು ಬದುಕೋದಿಲ್ಲ. ಜಗಜ್ಜನಕ ಬೇಕೇ ಬೇಕು ಅಂತ ಹೇಳಿದವರು ದಾಸರು. ನಮ್ಮ ಅಹಂಕಾರವನ್ನು ಮುರಿಲಿಕ್ಕೆ ಎಷ್ಟು ಸರಳವಾಗಿ ಹೇಳ್ತಾರೆ ದಾಸರು. ನಾ ಘನ್ನ ನೀ ಘನ್ನ ತಾ ಘನ್ನ ಎನ್ನದಿರಿ, ಘನ್ನನೊಬ್ಬನೇ ಕಾಣಿರೋ ಪುರಂದರ ವಿಠಲ. ಎಷ್ಟು ಮಾರ್ಮಿಕವಾದ ಮಾತು. ಎರಡು ಲೈನ್ನಲ್ಲಿ ನಾವು ಹೊಸ ಪ್ರಪಂಚ. ಮತ್ತೊಮ್ಮೆ ನಾ ಘನ್ನ ನೀ ಘನ್ನ ತಾ ಘನ್ನ. ನಮಗಿವತ್ತು ನಾನು ದೊಡ್ಡವನು ಅನಿಸ್ಕೊಳ್ಳೋ ಭಾವನೆ ಅಲ್ಲ, ನಾನು ಸಣ್ಣವನು. ದೇವರ ಮುಂದೆ ಈ ಭಾವನೆ ಇರಬೇಕು. ದೇವರ ಮುಂದೆ ಭಾರಿ ಸಣ್ಣವರು. ಎಷ್ಟು ನಾವು ಬೆಟ್ಟದ ಮುಂದೆ ನಿಂತಾಗ ನಾವು ಎಷ್ಟು ಸಣ್ಣವರು ಅಂತ ಗೊತ್ತಾಗ. ಹಿಮಾಲಯ ಹತ್ತಬೇಕಾದ್ರೆ ನಾವು ಸಣ್ಣವರು ಅಂತ ಗೊತ್ತು. ಹತ್ತಿದ ಮೇಲೆ ಅಪ್ಪ ಇಡೀ ಲೋಕವೇ ಸಣ್ಣದು ಅಂತ ಅನಿಸುತ್ತೆ. ಭಗವಂತ ಜಗತ್ತಿನ ನಾಥ ಅವ. ಜನಗಳು ಜಗನ್ನಾಥನನ್ನು ಮರೆತಿದ್ದರು. ಅವನ ಕಡೆಗೆ ಮನಸ್ಸು ಬರಾಗೆ ದಾಸರು ಆ ಕಡೆ ಎಳೆದರು. ಹಾಗೆಲ್ಲ ಬದುಕಿದರೆ ಬದುಕಲ್ಲ. ಭಗವಂತನ ನಮ್ಮಲ್ಲಿ ಪ್ರಶ್ನೆ ಇದೆ, ನೀರು ಯಾರಿಗೆ ಬೇಕು, ಗಾಳಿ ಯಾರಿಗೆ ಬೇಕು, ಅನ್ನ ಯಾರಿಗೆ ಬೇಕು? ಅದು ಒಂದು ಜಾತಿಯ ಸೊತ್ತಲ್ಲ, ಕೋಮಿನ ಸೊತ್ತಲ್ಲ. ನೀರು ಪ್ರತಿಯೊಬ್ಬನಿಗೂ ಬೇಕು. ಪ್ರತಿಯೊಂದು ಪ್ರಾಣಿಗೂ ನೀರು ಬೇಕು. ಪ್ರತಿಯೊಂದು ಪ್ರಾಣಿಗೂ ಅನ್ನ ಬೇಕು ಪ್ರಾಣಿಗೆ. ಪ್ರತಿಯೊಂದು ಪ್ರಾಣಿಗೂ ಗಾಳಿ ಬೇಕು. ಪ್ರತಿಯೊಂದು ಪ್ರಾಣಿಗೂ ಭಗವಂತ ಬೇಕು. ಅದನ್ನು ಹೇಳ್ತಾರೆ. ಭಗವಂತ ಒಬ್ಬ ಜಾತಿಯ ಸೊತ್ತಲ್ಲ, ನೆನಪಿರಲಿ. ಭಗವಂತ ಸಾರ್ವಕಾಲಿಕವಾದ ವ್ಯಕ್ತಿ, ಸಾರ್ವಜನಿಕ, ಸಾರ್ವದೈಶಿಕ. ಇವತ್ತು ಯಾವ ದೇಶಕ್ಕೆ ಹೋದರೂ ಆಕಾಶ ಇದೆ, ಅದು ವಿಷ್ಣು ಪಾದ, ಭಗವಂತನ ಪಾದದ ಕೆಳಗೆ ನಾವು ಬದುಕಿದ್ದೇವೆ. ಇವತ್ತು ಜಗತ್ತಿನನ್ನು ದೇವರ ಹತ್ತಿರ ತಂದರು ದಾಸರು.
ಇವತ್ತು ಯಾರೂ ಸಂಕೋಚ ಪಡಬೇಕಾಗಿಲ್ಲ. ನಾನು ಭಗವಂತನ ಭಕ್ತ. ನಾವು ಯಾರು ಕೈ ಬಿಟ್ಟರೂ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ನಾವು ಎಲ್ಲರೂ ದೂರ ಇರು, ದೇವರಷ್ಟು ಹತ್ತಿರ ನಮಗೆ ಯಾರೂ ಇಲ್ಲ ಹೇಳ್ತಾರೆ. ದೇವರಷ್ಟು ಹತ್ತಿರ ನಮಗೆ ಯಾರೂ ಇಲ್ಲ. ನಮ್ಮ ಜೊತೆಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪ್ರತಿ ಕ್ಷಣದಲ್ಲೂ ಜೊತೆಗಿರೋ ವ್ಯಕ್ತಿ ಅಂದರೆ ಭಗವಂತನೇ. ನಮ್ಮ ಮಲಗಿದಾಗಲೂ ಗಾಳಿ ಜೊತೆಗಿರುತ್ತೋ ಇಲ್ವೋ? ನಾವು ಓಡಾಡ್ಬೇಕಾದ್ರೆ ಗಾಳಿ ಜೊತೆಗಿರುತ್ತೆ ಇಲ್ವೋ? ಊಟ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಗಾಳಿ ಜೊತೆಗಿದೆಯೇ ಇಲ್ವೋ? ಭಗವಂತ ನಮ್ಮ ಜೊತೆಗಿರ್ತಾರೆ. ಎಷ್ಟು ವಿಶ್ವಾಸ ಇದೆ! ಈ ಭಾವನೆ ನಮಗಿದ್ದರೆ ಅನಾಥ ಭಾವನೆ ಬರೋದೇ ಇಲ್ಲ ನಮಗೆ. ಜಗತ್ತಿನಲ್ಲಿ ಯಾರೂ ಅನಾಥರಂತೂ ಕೊರಗಬೇಕಾಗಿಲ್ಲ. ನಾವೆಲ್ಲರೂ ಭಗವಂತ ನಮಗೆ ಸ್ವಾಮಿಯಾಗಿದ್ದಾನೆ. ನಾನೇಕೆ ಪರದೇಶಿ, ನಾನೇಕೆ ಇವನು ಶ್ರೀನಿಧೆ ಹರಿ ನೀನಿರುವ ತನಕ ಭಗವಂತ ನೀನಿರಬೇಕಾದ್ರೆ ನಮಗೆ ಯಾತಕ್ಕೆ? ನಮ್ಮ ಆಟಗಾರರು ಗೆದ್ದು ಬಿಡ್ತಾರೆ ಬೇರೆ ದೇಶದಲ್ಲಿ ಹೋದಾಗ. ಅವು ಹೇಳ್ತೇವೆ ನಾವು ನಮ್ಮ ದೇಶ ಗೆದ್ದಿತ್ತು, ನಮಗೆ ಗೆಲುವು ಅಂತ ಭಾವಿಸ್ತೇವೆ. ಇವತ್ತು ಭಗವಂತ ಯಾವಾಗಲೂ ಗೆಲ್ಲೋನು. ಭಗವಂತನಿಗೆ ಸೋಲೇ ಇಲ್ಲ. ಅಂಥ ಭಗವಂತ ನಮಗಿದ್ದಾನೆ ಅಂತ ತಿಳ್ಕೊಂಡಾಗ ನಮ್ಮಂಥ ಸಂಪತ್ತು ಇನ್ನು ಯಾರಿಗಿರ್ತದೆ ಹೇಳಿ? ಯೋಚನೆ ಮಾಡಿ. ಇವತ್ತು ನಮ್ಮಲ್ಲಿ ಗೋಲ್ಡ್ ಇಲ್ಲ, ಆದರೆ KGF ನಮ್ಮಲ್ಲಿದೆ. ಕರ್ನಾಟಕ ಎಷ್ಟು ಖುಷಿ ನಮಗೆ. KGF ನಮ್ಮಲ್ಲಿದೆ ಅಂತ ಸುಖ ಪಡ್ತೀವಲ್ಲ. ಭಗವಂತ ನಮ್ಮ ಒಳಗಿದ್ದಾನೆ, ಅದು ಬಹಳ ಆಶ್ಚರ್ಯ. ನಾವು ಭಗವಂತನಲ್ಲ, ಆದರೆ ಭಗವಂತ ನಮ್ಮ ಒಳಗಿದ್ದಾನೆ, ಅದು ಬಹಳ ಮುಖ್ಯ. ಅಧ್ಯಾತ್ಮ, ಆತ್ಮದ ಒಳಗೆ ಭಗವಂತ ಇದ್ದಾನೆ. ದೇಹದೊಳಗೆ ಆತ್ಮ ಇದೆ, ಅದರೊಳಗೆ ಭಗವಂತ ಇದ್ದಾನೆ. ಒಂದು ಒಳಗೆ ಅಂಗಡಿ ತರ್ತ ಬಾಟ್ಲು ತರ್ತಾನೆ, ಮೇಲೆ ರ್ಯಾಪರ್ ಇದೆ, ಒಳಗಡೆಗೆ ಬಾಟ್ಲಿದೆ, ಅದರೊಳಗೆ ರಸ ಇದೆ. ಬಾಟ್ಲು ರಸ ಅಲ್ಲ, ಆ ರ್ಯಾಪರ್ ರಸ ಅಲ್ಲ, ಒಳಗೆ ರಸ ಇದೆ. ದೇಹ ಒಂದು ಪ್ಯಾಕೆಟ್ ಇದ್ದಾಗ ಅಷ್ಟೇ. ಒಳಗಡೆಗೆ ಸೀಸದಂತೆ ಜೀವ ಇದ್ದಾನೆ, ಒಳಗಡೆಗೆ ಭಗವಂತ ಇದ್ದಾನೆ. ಉಪನಿಷತ್ತು ಹೇಳ್ತಾರೆ ರಸೋ ವೈಸಹ, ಅವನೇ ಭಗವಂತ. ಈ ದೇವರನ್ನು ಹುಡುಕೋದು ಎಲ್ಲೋ ಹುಡುಕಬೇಡಿ, ನಮ್ಮ ಒಳಗೆ ಭಗವಂತ ಇದ್ದಾನೆ. ನಾವು ಭಗವಂತನಲ್ಲ, ನಮ್ಮ ಒಳಗೆ ಭಗವಂತ ಇದ್ದಾನೆ. ನಮ್ಮೊಳಗೆ ಗಾಳಿ ಇದೆ, ನಮ್ಮೊಳಗೆ ಅನ್ನ ಹೋಗಿದೆ. ನಾವು ಅನ್ನ ಅಲ್ಲ, ನಾವು ಗಾಳಿ ಅಲ್ಲ, ಆದರೆ ಅದರಿಂದ ನಾವು ಬದುಕಿದ್ದೇವೆ. ಹೀಗೆ ದೇವರನ್ನು ಸರಳವಾಗಿ ತಿಳಿಬೇಕು. ಆಪಾದ ಆನಂದ, ಆನಖ ಆನಂದ, ಆ ಜಾನು ಆನಂದ, ಆ ಜಂಘೆ ಆನಂದ. ದೇವರು ಹೇಗಿದ್ದಾನೆ? ಆನಂದಮಯ ಭಗವಂತ, ಆನಂದಮಯ. ನಮಗೆ ಆನಂದ ಬೇಕಿವತ್ತು. ಜಗತ್ತಲ್ಲಿ ಯಾವನು ಏನೇ ಆಗಿರಲಿ, ಅವನಿಗೆ ಎಲ್ಲರಿಗೂ ಬೇಕಾಗಿದ್ದ ಆನಂದ. ಶ್ರೀಪಾದರಾದರು ಹೇಳ್ತಾರೆ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಡು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಡು, ವನಿತೆಯಂ ಸಂತೋಷ ಕೆಲವರಿಗೆ ಲೋಕದೊಡು, ತನಯರಿಂ ಸಂತೋಷ ಕೆಲವರಿಗೆ ಲೋಕದೊಡು. ಈ ಪದ ತಮಸ್ತಾವೇ ಅರ್ಥ ಆಗುತ್ತೆ, ಯಾರು ಯೋಚನೆ ಮಾಡಬೇಕಾಗಿಲ್ಲ. ಕೆಲವರು ಆನಂದ ಕಾಣ್ತಾರೆ, ಆದರೆ ಅದೇ ದುಃಖಕ್ಕೂ ಕಾರಣ ಆಗುತ್ತೆ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ದಾಸರ ಮಾತು. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಸಂಪಾದನೆ ಮಾಡಲಿಕ್ಕೂ ದುಃಖ, ಖರ್ಚು ಮಾಡಲಿಕ್ಕೂ ದುಃಖ, ಇಟ್ಕೊಳ್ಳೋಕ್ಕೂ ದುಃಖ, ಕೊಡಲಿಕ್ಕೂ ದುಃಖ. ಈ 1000 ರೂಪಾಯಿ ಹಳೆಯದಿದ್ದರೆ ಭಾರಿ ದುಃಖ, ಗೊತ್ತಲ್ಲ? ಜೈಲಿಗೆ ಹೋಗೋದು ದುಃಖ ಬರುತ್ತೆ. ರೊಕ್ಕ ಎರಡಕ್ಕೂ ದುಃಖ. ನಮಗೆ ಅನುಭವ ಆಗಿಬಿಟ್ಟಿದೆ. ನೋಡ್ಬೇಕು, ನಮಗೆ ರೊಕ್ಕ ಕಂಡ್ರೆ ಭಯ ಆಗಷ್ಟು ಬಿಟ್ಟು ಭಯ ಆಗಿ. ಆದರೆ ಭಗವಂತನ ಕಂಡ್ರೆ, ಭಗವಂತ ಎಂಟು ಡಿವ್ಯಾಲ್ಯೂ ಆಗದೇ ಇರೋ ವ್ಯಕ್ತಿ ಅಂದರೆ ಭಗವಂತ ಒಬ್ಬನೇ. ಎಲ್ಲವೂ ಡಿವ್ಯಾಲ್ಯೂ ಆಗುತ್ತೆ, ಭಗವಂತ ಒಬ್ಬನೇ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ. ಕೊನೆಗೆ ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ. ಎಲ್ಲರೂ ಕೈ ಬಿಡ್ತಾರೆ, ಭಗವಂತ ಮಾತ್ರ ಕೈ ಹಿಡಿತಾನೆ. ಇದು ಭಗವಂತನ ವೈಶಿಷ್ಟ್ಯ. ಮತ್ತು ನಾಸ್ತಿಕನಾದವನು ದೇವರನ್ನು ನಂಬೋದಿಲ್ಲ ಅಲ್ಲ, ತನ್ನನ್ನೇ ನಂಬೋದಿಲ್ಲ ಅಂತ ಅರ್ಥ. ನಾಸ್ತಿಕ ಆತ್ಮದ್ರೋಹ ಮಾಡ್ಕೋತಾನೆ, ಆದರೆ ಭಗವಂತನ ನಂಬಿದಾಗ ನ್ಯಾಯ ಸಲ್ಲುತ್ತೆ. ಇದೆಲ್ಲ ಹರಿದಾಸರು ಬಹಳ ಸುಲಭವಾಗಿ ಅಧ್ಯಾತ್ಮವನ್ನು ಹೇಳ್ತಾರೆ. ಜನಕ್ಕೊಂದು ಭ್ರಮೆ ಇತ್ತು, ಅಧ್ಯಾತ್ಮಕ್ಕೆ ಸಂಸ್ಕೃತ ಬೇಕು, ಅದು ಭಾರಿ ಕಷ್ಟ, ಆದ್ದರಿಂದ ಅಧ್ಯಾತ್ಮನೂ ಬೇಡ ಸಂಸ್ಕೃತನೂ ಬೇಡ ಅಂತಾಗಿತ್ತು. ಆದರೆ ಅಧ್ಯಾತ್ಮ ಅತಿ ಸುಲಭ. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಸುಲಭವಾದದ್ದು ಅಧ್ಯಾತ್ಮ ಅಂತ ಹೇಳಿದವರು ಹರಿದಾಸರು. ಭಾರಿ ಸುಲಭ. ಅದೇ ಇದು ಭಾಗ್ಯ ವಿದು ಭಾಗ್ಯ ವಿದು ಭಾಗ್ಯವಯ್ಯ, ನಮ್ಮ ಪದುಮನಾಭನ ಪಾದ ಭಜನೆ ಸುಖವಯ್ಯ. ಎಷ್ಟು ಆನಂದವಾಗಿದ್ದರು ದಾಸರು. ಇನ್ನೊಬ್ಬರಿಗೆ ಆನಂದ ಕೊಡಲಿಕ್ಕೆ ಅಂತ ಧಾವಿಸಿ ಹೋದರು, ಮನೆ ಮನೆಗೆ ಹೋದರು, ಮನೆಗಳೇ ಮುಂದೆ ನಿಂತರು. ಅನೇಕರು ತಪ್ಪು ತಿಳ್ಕೊಂಡ್ರು, ದಾಸರು ಭಿಕ್ಷೆಗೆ ಬರ್ತಾರೆ, ಅನ್ನಕ್ಕೆ ಬರ್ತಾರೆ ಅಂತ ತಿಳ್ಕೊಂಡ್ಬಿಟ್ರು. ದಾಸರು ಅದಕ್ಕೆ ಹೋಗಲಿಲ್ಲ. ಯಾರು ಭಗವಂತನ ತಿಳಿಲಿಕ್ಕೆ ಗುರುಗಳ ಹತ್ರ ಹೋಗೋದಿಲ್ಲ, ಅವರ ಹತ್ರ ನಾವೇ ಹೋಗೋಣ ಅಂತ ಬಂದರು. ಬಹುಶಃ ಇದು ದಾಸ ಸಾಹಿತ್ಯದ ಹೊಸ ಪರಿಕಲ್ಪನೆ ಇದೆ. ಜಗತ್ತಿನ ಯಾವ ಸಾಹಿತ್ಯದಲ್ಲೂ ಕೂಡ ಮನೆ ಮನೆಗೆ ಹೋಗಿ ಹೇಳೋ ಅಭ್ಯಾಸ ಇಲ್ಲ. ಹರಿದಾಸ ಸಾಹಿತ್ಯಕ್ಕೆ ಮಾತ್ರ ವೈಶಿಷ್ಟ್ಯ ಇರೋದು. ಮನೆ ಮನೆಗೆ ಹೋಗಿ ಹಾಡ್ತಾ ಇದ್ದರು ದಾಸರು. ಕೆಲವರಿಗೆ ಅರ್ಥ ಆಗಲಿಲ್ಲ, ಅವರು ಬಂದಾಗ ಬಾಗಿಲು ಹಾಕ್ಕೊಂಡ್ಬಿಟ್ರಂತೆ, ಯಾರೋ ಒಬ್ಬಳು ಬಾಗಿಲು ಹಾಕ್ಕೊಂಡ್ಲಂತೆ. ದಾಸರು ನೋಡ್ತಾರೆ, ಕದವ ನಿತ್ತಿದಳೋಕೆ ಗಯ್ಯಾಡಿ ಮೂಡಿ, ಕದವ ನಿಕ್ಕಿದಳೋದಕ್ಕೆ ಗಯ್ಯಾಡಿ ಮೂಡಿ. ಇವಳಂತೂ ಬರಲಿಲ್ಲ, ನಾನಾಗಿ ಬಂದರೆ ಬಾಗಿಲು ಹಾಕ್ಕೊಂಡ್ಬಿಡ್ಲಲ್ಲ. ಕೆಲವರು ಯಾರೋ ಅಂದ್ಕೊಂಡ್ರಂತೆ, ನೀವು ಬಂದಿದ್ದೀರಿ, ಬಹುಶಃ ಅವರು ಮನೆಯೊಳಗೆ ಇಲ್ಲ ಅಂತ ಕಾಣುತ್ತೆ, ಮೊದಲೇ ಬಾಗಿಲು ಹಾಕಿರಬೇಕು ಅಂದರೆ. ಇಲ್ಲ ಸರಿಯಾಗಿ ನೋಡಿದ್ದೇನೆ ನಾನು. ಕದವ ಮುಚ್ಚಿದಳಿಯೋದಕ್ಕೂ ಚಿಲಕ ಅಲ್ಲಾಡುತ್ತಿದೆ. ದಾಸ ಹೇಗೆ ನೋಡಿದ್ದಾರೆ, ಜಸ್ಟ್ ಬಾಗಿಲು ಹಾಕಿದ್ದಾಳೆ ಅಷ್ಟೇ. ನಾನು ನೋಡಿಯೇ ಬಾಗಿಲು ಹಾಕಿದ್ದಾಳೆ. ಅದು ದಾಸರು ಅವ್ರ ಮೇಲೂ ಕರುಣೆ ಅವರಿಗೆ.
ಅವ್ರ ಮೇಲೂ ಕರುಣೆ. ಬಾಗಿಲು ತೆಗೆಸಿ ಹೇಳಬೇಕು ಅವರಿಗೆ. ಮನೆಯ ಬಾಗಿಲಲ್ಲ, ಮನಸ್ಸಿನ ಬಾಗಿಲನ್ನೇ ತೆಗೆಸ್ಬೇಕು. ಅವ್ರಿಗೆ ಹಠ ಇತ್ತು, ಮನಸ್ಸಿನ ಬಾಗಿಲನ್ನು ತೆಗೆಸ್ಬೇಕು. ನಾವು ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದೇವೆ, ದೇವರಿಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ. ಇವತ್ತು ಮನೆಯಲ್ಲಿ ನಾಯಿಗೂ ಅವಕಾಶ ಇದೆ, ಪ್ರತಿಯೊಂದಕ್ಕೂ ಅವಕಾಶ ಇದೆ, ಆದರೆ ಭಗವಂತನಿಗೆ ಮಾತ್ರ ಅವಕಾಶ ನಾವು ಕೊಟ್ಟಿಲ್ಲ. ಯಾವಾಗ ಭಗವಂತನ ಮರಿತೇವೆ ಆಗ ನಮ್ಮನ್ನೇ ಮರೆತೈತೆ, ದೊಡ್ಡ ಪಾಪವಾಗುತ್ತೆ. ಅನ್ನ ಕೊಟ್ಟವ್ರು ಮರಿಲಿಕ್ಕಾಗತ್ತಾ? ಗಾಡಿ ಕೊಟ್ಟರೆ ಮರಿಲಿಕ್ಕಾಗತ್ತಾ? ಭಗವಂತ ಎಲ್ಲವನ್ನೂ ಕೊಟ್ಟವನು. ಯಾವ ಸರ್ಕಾರವೂ ಅನ್ನ ಕೊಡೋ ಶಕ್ತಿ ಇಲ್ಲ, ನೀರು ಕೊಡೋ ಶಕ್ತಿ ಇಲ್ಲ. ನೀರಿಗೆ ಗಲಾಟೆ ಮಾಡೋ ಶಕ್ತಿ ಇದೆಯೇ ಹೊರತು ನೀರು ಕೊಡೋ ಶಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ. ಭಗವಂತ ಕೊಟ್ಟಿದ್ದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಷ್ಟೇ. ಇವತ್ತು ನೀರಿನ ಬೆಲೆ ಗೊತ್ತಾಗೋದು ಮಳೆ ಬರದೆ ಹೋದಾಗ. ಎಷ್ಟು ಕಷ್ಟ. ಆದರೆ ಭಗವಂತ ಹೇಗೆ ಸುರಿಸ್ತಾನೆ, ಆಶ್ಚರ್ಯನೇ ಆಶ್ಚರ್ಯ. ಮಧ್ವಾಚಾರ್ಯ ಹೇಳ್ತಾರೆ, ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಇಡೀ ಒಂದು ಗಂಟೆ ಮಳೆ ಸುರಿತು ಅಂದರೆ ಎಲ್ಲಿ ಜಲಮಯ ಎಲ್ಲ ಕೂಡ. ಎಷ್ಟು ಶಕ್ತಿ ಇದೆ ಪ್ರಕೃತಿಗೆ. ಭಗವಂತ ಹೇಗೆ ನಿಯಂತ್ರಣ ಮಾಡ್ತಾನೆ ಯೋಚನೆ ಮಾಡಿ. ಭಗವಂತ ನಿಯಂತ್ರಣ ಶಕ್ತಿ ನೋಡಬೇಕು. ಅಲ್ಲಿ ನಾವು ಒಂದು ಪದಾರ್ಥ ಅಳಿಸೋಕೆ ಕಷ್ಟಪಡ್ತೇವೆ, ಭಗವಂತ ಭೂಮಿನ ಅಲುಗಾಡಿಸ್ತಾನೆ. ಜನ ತಬ್ಬಿ ಬಾಗಿ ಬಿಡ್ತಾರೆ. ಎಷ್ಟು ಬೆಳೆ ಕೊಡ್ತಾನೆ ಪರಮಾತ್ಮ, ಎಲ್ಲರಿಗೂ ಪ್ರಣಯ ಕೊಡ್ತಾನೆ. ಕನಕದಾಸ ಹೇಳ್ತಾರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಶ್ರಮಿಸಿ. ಎಂಥ ಭರವಸೆಯ ಮಾತುಗಳು. ಯಾವ ತಂದೆ ತಾಯಿ ಇಂಥ ಮಾತನ್ನು ಹೇಳೋದಿಲ್ಲ, ಶಾಸ್ತ್ರ ಹೇಳುತ್ತೆ. ಅದನ್ನು ದಾಸರು ಕನ್ನಡದಲ್ಲಿ ತಿಳಿಸ್ತಾರೆ. ಜನಗಳನ್ನು, ದೇವರು ಮರೆತ ಜನಗಳನ್ನು ನೋಡಿ ಕರುಣೆಯಿಂದ ದೇವರ ಕಡೆಗೆ ಮನಸ್ಸೋಗಾಗಿ ಮಾಡಿದರು ದಾಸರು. ಪಂಡಿತರು ನೋಡಿದರು, ಅರೆ ಇವರು ಜನಾರ್ದನ ನೋಡ್ತಾ ಇದ್ದಾರೆ, ಜನಗಳನ್ನೇ ಮರೆತು ಬಿಟ್ಟಿದ್ದಾರಲ್ಲ ಅಂತ ಬಂತವರಿಗೆ. ದೇವರನ್ನು ನೋಡ್ತಾ ಜನಗಳನ್ನು ಮರೆತರು, ಜನ ನೋಡ್ತಾ ದೇವರನ್ನು ಮರೆತರು. ಎರಡೂ ತಪ್ಪೇನೆ. ದೇವರನ್ನು ನೋಡೋ ಜನಗಳನ್ನು ಮರಿಬಾರದು, ನೆನಪಿರಬೇಕು. ಜನಗಳಲ್ಲೇ ದೇವರನ್ನು ಕಾಣಬೇಕು ಅಂತ ಹೇಳಿದ್ದು ಸಿದ್ಧಾಂತ. ಜನಗಳಲ್ಲೇ ದೇವರನ್ನು ಕಾಣಬೇಕು. ಜನಗಳೇ ದೇವರಲ್ಲ, ಜನಗಳಲ್ಲೇ ದೇವರಿದ್ದಾನೆ. ಎಷ್ಟು ದೊಡ್ಡ ಮಾತದು. ಒಂದು ಈಶಾವಾಸ್ಯಮಿದಂ ಸರ್ವಂ. ದೇವರೆಲ್ಲಿದ್ದಾನೆ ಅಲ್ಲ, ದೇವರಿಲ್ಲದ ಜಾಗವೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರ ವ್ಯಾಪ್ತಿ ಭಾರಿ ದೊಡ್ಡದು. ಕಣ್ಣಿಗೆ ಕಾಣದಂತೆ ಇದ್ದು ಭಗವಂತ ನಮ್ಮನ್ನು ಕಾಪಾಡ್ತಾನೆ. ನಮಗೆ ಕಾಣದಂತೆ ಗಾಳಿ ನಮ್ಮನ್ನು ಕಾಪಾಡುತ್ತೆ. ಗಾಳಿ ನಮ್ಮನ್ನು ಬದುಕಿಸಿದೆ. ನೀರು 24 ತಾಸು ನಮಗೆ ಬೇಡ, ಅನ್ನ 24 ತಾಸು ಬೇಡ, ಗಾಳಿ ಪ್ರತಿ ಕ್ಷಣದಲ್ಲೂ ನಮಗೆ ಬೇಕು. ಪ್ರತಿ ಕ್ಷಣದಲ್ಲಿ ಗಾಳಿ ಬೇಕು, ಭಗವಂತ ಪ್ರತಿ ಕ್ಷಣದಲ್ಲೂ ನಮಗೆ ಬೇಕು. ಭಗವದ್ಗೀತೆ ಹೇಳುತ್ತೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಗಚ್ಚನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ನಮಗೆ ಪ್ರತಿ ಕ್ಷಣದಲ್ಲೂ ಭಗವಂತ ಬೇಕು. ಇದನ್ನು ಯೋಚನೆ ಮಾಡ್ತಾ ಹೋಗಬೇಕು. ಅಧ್ಯಾತ್ಮನ ಬಿಟ್ಟು ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಳಗೆ ಆತ್ಮ ಭಗವಂತ ನಮ್ಮ ಹತ್ತಿರ ಇದ್ದವನು ಮರೆತು ಬಿಟ್ಟರೆ ಎಷ್ಟು ತಪ್ಪಾಗುತ್ತೆ. ಯಾವನಿಂದ ಬದುಕಿದ್ದೇ ಅವನು ಮರೆತರೆ ಹೇಗೆ ಸಾಧ್ಯ? ಅದನ್ನೆಲ್ಲ ದಾಸರು ಹತ್ತಿರ ಬರ ಹೇಳ್ತಾರೆ. ಜನಗಳನ್ನು ಭಗವಂತನಿಗೆ ಮುಖ ಮಾಡಿ ಬದುಕಿ ಅಂತ ಹೇಳಿದ ಅವರು ದೇವರ ಬಗ್ಗೆ ತಿಳಿದ ಪಂಡಿತರನ್ನು ಜನಗಳಿಗೆ ಹೇಳಿ ಅಂತ ಕಳಿಸಿಕೊಟ್ರು. ಇನ್ನೂ ಹೇಳೋದಾದರೆ ಮನೆ ಮನೆಗೆ ಹೋಗಿ, ಇದ್ದಲ್ಲಿಗೆ ಹೋಗಿ ಹೇಳೋಕೆ ಮಾಡಿದಾರಲ್ಲ. ಹರಿದಾಸರ ವೈಶಿಷ್ಟ್ಯ ಏನು ಗೊತ್ತಾ? ಅದು ಮೊಬೈಲ್ ಯೂನಿವರ್ಸಿಟಿ. ಫಸ್ಟ್ ಕಾನ್ಸೆಪ್ಟ್ ಬಂದಿದ್ದು ಹರಿದಾಸರಿಂದ. ಮೊಬೈಲ್ ಯೂನಿವರ್ಸಿಟಿ ಮನೆ ಮನೆಗೆ ಹೋಗಿ ಹೇಳಿದ್ದು. ಇವತ್ತಿಗೂ ಆ ಕೆಲಸ ಯಾರು ಮೊಬೈಲ್ ಫೋನ್ ಗೊತ್ತಾ ನಮಗೆ, ಮೊಬೈಲ್ ಯೂನಿವರ್ಸಿಟಿ ಗೊತ್ತಾ? ಸಾಧ್ಯ ಇಲ್ಲ. ಮನೆ ಮನೆಗೆ ಹೆಸರಿಗೆ ಯಾಯವಾರ ಅಲ್ಲ, ಅದು ಭಗವಂತನ ಕಡೆಗೆ ಸೆಳೆತ ತಂದು ಕೊಡ್ತಕ್ಕಂಥ ಶಕ್ತಿ ಅದು. ಒಂದು ಕ್ಷಣಕ್ಕೆ ಎಷ್ಟು ಶಕ್ತಿ ಇದೆ ದಾಸಾಹಿತ್ಯ ಗೊತ್ತು ಅಂದರೆ ಒಬ್ಬ ದೊಡ್ಡ ಪಂಡಿತರಿದ್ದರು. ಜಯತೀರ್ಥಾಚಾರ್ಯರು ಭಾರಿ ದೊಡ್ಡ ವಿದ್ವಾಂಸರು. 23-24 ವರ್ಷಕ್ಕೆ 10 ಬೆರಳಿಗೆ ವಜ್ರದ ಉಂಗುರ, ಮೈ ಮೇಲೆ ಬರೀ ಬಂಗಾರದ ರಾಶಿ, ನವರತ್ನ ಖಚಿತವಾದ ಇದು, ಮೇಣೆಯಲ್ಲಿ ಸಂಚಾರ, ಹಗಲು ದೀವೆಟ್ಟಿಗೆ ಅಂಥ ಮರ್ಯಾದೆ ಇತ್ತು. ಭಾರಿ ವಿದ್ವಾಂಸರು, 100 ದಿನ ಪಾಠ ಹೇಳ್ತಾ ಇದ್ದರು. ಒಂದು ದಿವಸ ಊಟ ಮಾಡಿ ಕೂತಿದ್ದರು, ಹಾಗೆ ಮಂಚ ಮೇಲೆ ಹೊರಗಿದ್ದರು. ಸ್ವಲ್ಪ ಒಬ್ಬ ದಾಸ ಬಂದ. ಒಬ್ಬ ದಾಸ ಒಂದು ಹಾಡು ಹೇಳಿದ ಅಷ್ಟೇ. ಒಂದು ಹಾಡು, ಮಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ. ಮಂಚ ಮೇಲೆ ಮಲಗಿದ್ದಾರೆ, ಮಂಚ ಬಾರದು, ಹೆಂಡತಿ ಕಾಲೊತ್ತಿದ್ದಾಳೆ, ಮಡದಿ ಬಾರಡು, ಕರಡಿಯಲ್ಲಿ ನೋಡ್ಕೋತಾ ಇದ್ದಾರೆ, ಕಂಚು ಕನ್ನಡಿ ಬಾರವು, ಮನೆಯಲ್ಲಿ ಸಂಪತ್ತಿದೆ, ಸಂಚಿತಾರ್ಥವು ಕಿಂಚ ಬಾರದು. ಅವ್ರು ಯೋಚನೆ ಮಾಡಿದ್ರು ಕೇಳ್ತಾ ಅವ್ರು ಆ ಹಾಡು ಮುಗಿಯೋ ಹೊತ್ತಿಗೆಲ್ಲ, ನುಡಿ ಮುಗಿಯೋ ಹೊತ್ತಿಗೆ ಮನೆ ಬಿಟ್ಟು ಹೊರಗೆ ಬಂದು ನಿಂತ್ಕೊಂಡಿದ್ರು ಅಂತ. ಆಗಲೇ ನುಡಿ ಮುಗಿಯೋ ಹೊತ್ತಿಗೆ ಎಷ್ಟು ಶಕ್ತಿ ಇತ್ತು ಅವ್ರಿಗೆ. ಅದೇ ಯಾರು ಬರ್ತಾರೆ ಜೊತೆಗೆ? ಅವ್ರು ಹೇಳ್ತಾರೆ, ಪಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ. ಧರ್ಮ ನಮ್ಮ ಹಿಂದೆ ಬರುತ್ತೆ. ಧರ್ಮ ನಮ್ಮನ್ನು ಕಾನೂನು ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತೇವಲ್ಲ, ಅದು ಪೊಲಿಟಿಕಲ್ಲು ಸೋಷಿಯಲ್ಲು. ಧರ್ಮ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತೇವಲ್ಲ, ಅದು ಸ್ಪಿರಿಚುಯಲ್. ಅದು ಧರ್ಮ ನಮ್ಮನ್ನು ಕಾಪಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಸತ್ಯ ನಮ್ಮನ್ನು ಕಾಪಾಡುತ್ತೆ, ಧರ್ಮ ನಮ್ಮನ್ನು ಕಾಪಾಡುತ್ತೆ. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ನಾಭಾವೋ ವಿದ್ಯತೆ ಸತಃ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋ ತತ್ವದರ್ಶಿವಿ. ಭಗವಂತನ ನಿಯಮ ಇದು ಒಂದು.
ಸತ್ಯಕ್ಕೆ ಎಂದೂ ಕೇಡಿಲ್ಲ, ಒಳಿತಿಗೆ ಎಂದೂ ಕೆಡುಕಿಲ್ಲ, ಕೆಡುಕಿಗೆ ಎಂದೂ ಒಳಿತಿಲ್ಲ. ಇದನ್ನು ಭಗವದ್ಗೀತೆ ಹೇಳ್ತಾ ಇದೆ. ಆ ವಿಶ್ವಾಸ ನಮಗಿತ್ತು ಅಂದರೆ ನಮಗೆ ಭಯದ ಕಾರಣ ಇಲ್ಲ. ನಮ್ಮ ಜೀವನಕ್ಕೆ ಹೊಸ ಕಾಂತಿ ಬರುತ್ತೆ. ಸಂಪತ್ತಿನಿಂದ ಬರೋದಿಲ್ಲ, ಭಗವಂತನಿಂದ ಬರುತ್ತೆ. ಭಗವಂತನ ಕಡೆ ಇವತ್ತೆಲ್ಲ ಯೋಗ ಅವೆಲ್ಲ ಭಾರಿ ಪಾಪ್ಯುಲರ್ ಆಗ್ತಾ ಇದೆ. ಅದು ನಿಜವಾದ ಯೋಗ ಅಂದರೆ ಯೋಗೋ ಯೋಗವಿದಾಂ ನೇತ, ವಿಷ್ಣು ಸಹಸ್ರನಾಮ. ಭಗವಂತನಲ್ಲಿ ಮನಸ್ಸು ಹೋಗುತ್ತಾ ಅದು ಯೋಗ. ಯೋಗಾಸನ ಯೋಗ ಅಲ್ಲ, ಅದು ದಾರಿ. ಭಗವಂತನ ಧ್ಯಾನ ಅದು ಯೋಗ. ಅದನ್ನು ನಾನಿನ್ನ ಧ್ಯಾನದೊಡಿರಲು ಹೀನಮಾನವರೇನು ಮಾಡುವರು ಪೇಳೋ. ದೇವರ ಧ್ಯಾನ ಮಾಡಬೇಕಾದ್ರೆ ಎಷ್ಟು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಹೇಳ್ತಾರೆ. ಅವ್ರ ಮನೆಯಿಂದ ಹೊರಗೆ ಬಂದಿರಲ್ಲ, ದೊಡ್ಡ ಸ್ವಾಮಿಗಳಾಗ್ತಾರೆ. ವಿಷ್ಣು ತೀರ್ಥರು ಅಂತವ್ರ ಹೆಸರಾಗುತ್ತೆ. ಭಾಗವತ ಸಾರೋದ್ಧಾರ ಬರೀತಾರೆ. 50 ವರ್ಷ ಇದ್ದಿದ್ದವರು ಎಷ್ಟು ಅದ್ಭುತಗಳ ಸರಮಾನೆ ಮಾಡ್ತಾರೆ. ಪುರಂದರದಾಸರ ಒಂದು ಹಾಡಲ್ಲ, ಒಂದು ಹಾಡಿನ ನುಡಿ ಮಾಡಿದ ಪರಿಣಾಮ ಇದು ಅಂತ. ಯಾತಕ್ಕೆ ಗೊತ್ತಾ? ಬರೆದವ್ರು ಹಾಗೆ ಮಾಡಿದವರು, ಅದಕ್ಕೆ ಹಾಗಾಯ್ತು. ಬರೆದವರು ನವಕೋಟಿ ಬಿಟ್ಟು ಬಂದಿದ್ರಲ್ಲ, ಅದು ಕೇಳಿದವರು ಹಾಗೆ ಬಿಡೋಗಾಯ್ತು. ನಾವು ಬಿಟ್ಬಿಟ್ರೆ ಕಷ್ಟ ಅಂತ ಗಾಬರಿ ಆಗಬಾರ್ದು. ಮತ್ತೆ ನಾವು ಅವನು ಬಿಡಬಾರ್ದು, ಅಭಿಮಾನ ಬಿಟ್ಟರೆ ಸಾಕಷ್ಟೇ. ಅವುಗಳ ಅಭಿಮಾನ ಆಲ್ ಇನ್ ಆಲ್ ಅಂತ. ಸಂಪತ್ತು ಬೇಕು, ಅದು ನಮಗಲ್ಲ, ಜಗತ್ತಿಗೆ ಕೊಡಲಿಕ್ಕೆ, ಭಗವಂತನಿಗೆ ಕೊಡಲಿಕ್ಕೆ. ಎಲ್ಲವೂ ನಮಗೆ ಬೇಕು. ನಾವು ತಿನ್ನೋದು ಎಷ್ಟು ತಿಂದರೂ ಲಿಮಿಟ್ ಇದೆ, ಕೊಡೋದಕ್ಕೆ ಲಿಮಿಟೇ ಇಲ್ಲ. ಅದು ಸ್ವಾರಸ್ಯ. ತಿನ್ನೋದಕ್ಕೆ ಎಷ್ಟು ಬೇಕಾದ ಪದಾರ್ಥ ಹಾಕಿದ್ರು ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ, ಕೊಡಲಿಕ್ಕೆ ಮಾತ್ರ ಕೊನೆಯೇ ಇಲ್ಲ. ಇದು ಬಹಳ ಆಶ್ಚರ್ಯ. ಅದಕ್ಕೆ ಕೊಡೋದ್ರಲ್ಲಿರೋ ಆನಂದ ತಿನ್ನೋದ್ರಲ್ಲಿಲ್ಲ ಅಂತ ಶಾಸ್ತ್ರ ಹೇಳಿತ್ತು. ಇವತ್ತು ಭೋಗದಿಂದ ರೋಗ, ತ್ಯಾಗದಿಂದ ಯೋಗ ಭಗವಂತ ಹೇಳ್ತಾನೆ. ಭೋಗದಿಂದ ರೋಗ ನಾವು ತಿಂದರೆ, ತ್ಯಾಗ ಕೊಟ್ಟರೆ ಅದು ದೊಡ್ಡ ಯೋಗ. ತ್ಯಾಗ ಶಾಂತಿರನಂತರಂ ಭಗವಂತ ಹೇಳ್ತಾರೆ. ಈ ತ್ಯಾಗ ಬುದ್ಧಿ ಎಲ್ಲವೂ ಬರಬೇಕಾದ್ರೆ ನಾವು ಇಂಜಿನಿಯರ್ ಆಗೋಣ, ಡಾಕ್ಟರ್ ಎಲ್ಲವೂ ಆಗೋಣ, ಆದರೆ ಮುಖ್ಯವಾಗಿ ಭಗವಂತನ ಭಕ್ತರಾಗೋಣ ಅಂತ ದಾಸರು ಹೇಳ್ತಾರೆ. ಹರಿದಾಸ ಸಾಹಿತ್ಯದ ವೈಶಿಷ್ಟ್ಯ ಅದು. ಹರಿದಾಸ ಸಾಹಿತ್ಯದ ಹಿರಿಮೆ ಎಷ್ಟು ಹೇಳಿದರೂ ಸಾಲದು. ಪುರಂದರದಾಸರು ಅಂತ ಅದ್ಭುತವಾದ ದಾಸರು. ಒಬ್ಬ ವ್ಯಕ್ತಿ ಎಷ್ಟು ವೈವಿಧ್ಯಮಯವಾದ ಕಾಣಿಕೆ ಕೊಟ್ಟರು, ಎಷ್ಟು ಸಂಚಾರ ಮಾಡಿದರು, ಸಂಚಾರ ಮಾಡಿದ್ದನ್ನು ಹೇಗೆ ದಾಖಲೆ ಮಾಡಿದರು, ಹೇಗೆ ಜನಗಳನ್ನು ಬದಲಾಯಿಸಿದರು ಅಂತ ತಿಳ್ಕೊಂಡಾಗ ಇಡೀ ಒಂದು ಹರಿದಾಸ ಸಾಹಿತ್ಯ ಅವರು ಸುತ್ತಾ ಹೋಗುತ್ತೆ. ಪುರಂದರದಾಸರ ಕೇಂದ್ರ, ಎಲ್ಲ ದಾಸರು ಅವರನ್ನು ಹಾಡಿ ಹೊಗಳುತ್ತಾರೆ, ಅವರನ್ನು ಅನುಕರಣೆ ಮಾಡ್ತಾರೆ. ಆದರೆ ಇವತ್ತು ಪುರಂದರದಾಸರ ಬಗ್ಗೆ ಅವರು ಜಾತ್ಯತೀತ ವ್ಯಕ್ತಿತ್ವ. ಅವರು ಎಲ್ಲ ಜಾತಿಯನ್ನು ಮೀರಿದವರು, ಎಲ್ಲದನ್ನು ಮೀರಿ ನಿಂತಿದ್ದಾರೆ. ಅವರ ಬಗ್ಗೆ ಇಷ್ಟು ದಿವಸ ನೀವು ಜನಗಳ ಬಗ್ಗೆ ವಾದ ವಿವಾದಗಳ ಮಧ್ಯೆ ತಪ್ಪಿಸ್ಕೊಂಡಿರೋ ಜನಗಳು ಸಿಗೋದು ಭಾರಿ ಕಷ್ಟ ನಮಗೆ. ಆದರೆ ಪುರಂದರದಾಸರ ಬಗ್ಗೆ ಒಬ್ಬರು ಬೇರೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾರ್ವಜನಿಕವಾದ ಹಿರಿಮೆಯ ತತ್ವಗಳನ್ನು ಸಾರಿದ ಹಿರಿಮೆಯವರು. ಇವತ್ತು ಯಾವ ಓದು ನಮಗೆ ಅನ್ನ ಕೊಡುತ್ತೋ ಬಿಡುತ್ತೋ ಗ್ಯಾರಂಟಿ ಇಲ್ಲ. ಪುರಂದರದಾಸರಿಂದ ಅನ್ನ ಸಿಗುತ್ತೆ ನಮಗೆ. ಹೇಗೆ ಗೊತ್ತಾ? ರೈಲಲ್ಲಿ ಬಸ್ಸಲ್ಲಿ ಭಿಕ್ಷಕರು ಪುರಂದರದಾಸ ಹೇಳ್ಕೊಂಡು ಬದುಕ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅಂದರೆ ಭಿಕ್ಷಕರಿಗೆ ಅನ್ನ ಕೊಟ್ಟಂಥ ಸಾಹಿತ್ಯ ಕೊಟ್ಟಂಥವರು ಪುರಂದರದಾಸರಂಥ ಮಹಾನುಭಾವರು. ಕಣ್ಣಿಲ್ದವ್ರು ಹಾಡು ಹೇಳಿ ಬದುಕ್ತಾರೆ, ಕಿವಿ ಇಲ್ದವ್ರು ಹಾಡು ಹೇಳಿ ಬದುಕ್ತಾರೆ, ಬುದ್ಧಿ ಇಲ್ದವ್ರು ಬಿಟ್ಟು ಬಿಡ್ತಾರೆ ಅಷ್ಟೇ ಹೊರತು ಅದಿತ್ತು ಅಂದರೆ ನಮ್ಮನ್ನು ಕಾಪಾಡುತ್ತೆ. ಹೀಗೆ ದೇವರ ಬಗ್ಗೆ, ಧರ್ಮದ ಬಗ್ಗೆ, ಸಂಗೀತ, ಸಾಹಿತ್ಯ, ಅಧ್ಯಾತ್ಮ ಮೂರರ ತ್ರಿವೇಣಿ ಸಂಗಮವಾಗಿ ಏನು ದಾಸ ಸಾಹಿತ್ಯ ಬಂತು, ಅದು ಜನಗಳ ಪಾಲಿಗೆ ಕಲ್ಪವೃಕ್ಷ ಕಾಮಧೇನುವಾಗಿ ಬಂತು. ಮನಸ್ಸಿಗೆ ನೆಮ್ಮದಿಯ ದೊಡ್ಡ ತಾಣವಾಗಿ ಸಿಕ್ಕಿದೆ. ಎಂಥ ನೋವಿನ ಕಾಲಕ್ಕೂ ಮನಸ್ಸಿನಲ್ಲಿ ಅನುಗಾಲವೂ ಚಿಂತೆ ಜೀವಕ್ಕೆ. ದಾಸರ ಹಾಡು, ಅನುಗಾಲವೂ ಚಿಂತೆ ಜೀವಕ್ಕೆ. ಏನು ಮಾಡಿದರೂ ಚಿಂತೆನೆ. ಮಗ ಪಾಸಾದರೂ ಚಿಂತೆ, ಫೇಲ್ ಆದರೂ ಚಿಂತೆ. ಪಾಸಾದರೆ ಒಂದು ಕೈ ಎಲ್ಲಿ ಸೇರಿಸ್ಬೇಕು ಗೊತ್ತಿಲ್ಲ, ಕೆಲಸ ಸಿಗೋದು ಕಷ್ಟ, ಬರೀ ಚಿಂತೆ. ದಡ್ಡ ಆದರೆ ಅದೊಂದು ಸೆಪ್ಟೆಂಬರ್ ಚಿಂತೆ, ಇದು ಶುರುವಾಗತ್ತೆ. ಚಿಂತೆ ಇಲ್ಲದ ಯಾವುದಿದೆ? ಮತಿಹೀನ ಗುಣವಂತನಾದರೂ ಚಿಂತೆ, ದಡ್ಡ ಚಿಂತೆ, ಜಾಣ ಚಿಂತೆ, ಶ್ರೀಮಂತ ಮಗ ಬಿಟ್ಟು ಹೋಗೋ ಚಿಂತೆ, ಇಲ್ಲ ನಮ್ಮನ್ನೇ ಬಿಡಿಸೋ ಚಿಂತೆ ಅನೇಕ ಇದೆ. ಆದರೆ ನಮ್ಮ ಪುರಂದರ ವಿಠ್ಠಲರ ಚಿಂತೆ ನಿಶ್ಚಿಂತೆ ಹೇಳಿದರು. ಚಿಂತೆ ಇಲ್ಲದ ಒಂದೇ ಒಂದು ವ್ಯಕ್ತಿ ಭಗವಂತ ಒಬ್ಬನೇನೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಶಬ್ದದ ಅರ್ಥ ಅದು. ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾರ ಚಿಂತನೆ ಮಾಡಿದರೆ ನಮಗೆ ಚಿಂತನೆ ಇರೋದಿಲ್ಲಲ್ಲ, ಅವನೇ ಭಗವಂತ ಅಂತ ಹೇಳ್ತಾರೆ. ದೇವರ ಡೆಫಿನೇಷನ್ ಆಫ್ ಗಾಡ್ ಅದು, ಅಥಾತೋ ಬ್ರಹ್ಮ ಜಿಜ್ಞಾಸ. ಹೀಗೆ ದಾಸರು ಶಾಸ್ತ್ರದ ತತ್ವಗಳನ್ನು ನಮ್ಮ ಆಡು ಮಾತುಗಳಲ್ಲಿ ಅನುಭವದ ಹಿನ್ನೆಲೆಯಲ್ಲಿ ಹೇಳ್ತಾ ಬರ್ತಾರೆ. ಅವು ಕೊಡೋ ದೃಷ್ಟಾಂತಗಳು ನಮ್ಮ ನಿತ್ಯ ಜೀವನ ದೃಷ್ಟಾಂತವನ್ನೇ ದಾಸರು ಕೊಡ್ತಾರೆ. ಆಗ ನಮಗೆ ದಾಸ ಸಾಹಿತ್ಯದ ಹಿರಿಮೆ ಅದು. ಇಷ್ಟೊತ್ತು ಸಂಗೀತ ಕೇಳ್ತಾ ಇದ್ದೀರಿ ನೀವು, ಆದರೆ ಹಾಡಿದಾಗ ಏನು ಅನುಭವ ಆಗ್ತದೆ, ಓದಿದಾಗ ಇನ್ನೂ ಹೊಸ ರೀತಿಯ ಅನುಭವ ಆಗ್ತದೆ. ದಾಸ ಸಾಹಿತ್ಯ ಓದೋ ಸಾಹಿತ್ಯ ಕೂಡ ಹೌದು. ನಮಗೆ ಕಂಠ ಇಲ್ಲ ಹೇಳಕ್ಕೆ ತಿಳ್ಕೊಂಡು ಓದಕ್ಕೆ ಬರುತ್ತಲ್ಲ ಸಾಕು. ಓದ್ತಾ ಹೋದರೂ ಒಳ್ಳೆ ಬೆಳಕನ್ನು ಕೊಡ್ತಕ್ಕಂಥ ಶಕ್ತಿ ಹರಿದಾಸ ಸಾಹಿತ್ಯಕ್ಕಿದೆ. ಓದಿದ್ರೆ ಸಾಕು, ಅರ್ಥ ಮಾಡಿಕೊಂಡ್ರೆ ಸಾಕು, ಮನಸ್ಸಲ್ಲೇ ಗುಣುಗ್ತಾ ಇದ್ದರೂ ಸಾಕು. ಅಷ್ಟು ಶಕ್ತಿ ಇರತಕ್ಕಂಥ ಸಶಕ್ತವಾದ ಸಾಹಿತ್ಯ. ಇನ್ನೊಂದು ಹೇಳ್ತೇನೆ, ಯಾವುದೇ ಸಾಹಿತ್ಯದ ಎಲ್ಲ ದೇವರ ಮೇಲೆ ಹಾಡು ಸಿಗೋದಿಲ್ಲ ನಿಮಗೆ. ಎಲ್ಲ ದೇವರ ಮೇಲೆ ಹಾಡು ಕೊಡ್ತಕ್ಕ ಸಾಹಿತ್ಯ ಒಂದಿಲ್ಲ. ಹರಿದಾಸ ಸಾಹಿತ್ಯದಲ್ಲಿ ಮಾತ್ರ ಯಾವ ದೇವ್ರು ಬೇಕಾದ್ರೆ ಹಾಡು ಬೇಕಾದ್ರೆ ಸಿಗುತ್ತೆ ನಿಮಗೆ. ಗಣೇಶ ಬೇಕಾ, ಗೌರಿ ಬೇಕಾ, ನದಿಗಳು ಬೇಕಾ, ಬೆಟ್ಟಗಳು ಬೇಕಾ, ಯಾವ ದೇವರು ಬೇಕಾದ್ರು. ಹರಿದಾಸರವರು ಹರಣ ಬಗ್ಗೆ ಎಷ್ಟು ಶ್ಲೋಕ ಮಾಡಿದ್ದಾರೆ ಗೊತ್ತಾ? ಕಂಡೆ ಕರುಣಾನಿಧಿಯ ಗಂಗೆಯ ಮಂಡೆಯ ಇಟ್ಟ ಧ್ವರೆಯ.
ಚಂದ್ರಶೇಖರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಶರಣು ಸಿದ್ಧಿ ವಿನಾಯಕ. ಎಷ್ಟು ಹಾಡಬೇಕು ನಿಮಗೆ. ಇಂಥ ಒಂದು ವೈವಿಧ್ಯದ ದೊಡ್ಡ ಕೋಶ ನಿಧಿ ನಮ್ಮ ಹರಿದಾಸ ಸಾಹಿತ್ಯ. ಅದರ ನಿಧಿ ಅಂದರೆ ಹರಿದಾಸರು, ಅವರು ಕಂಡ ನಿಧಿ ಅಂದರೆ ಭಗವಂತ. ಅಂಥ ನಿಧಿಯನ್ನು ದಾಸರು ಹೇಳ್ತಾರೆ, ನಿಧಿಯ ಮೇಲಿದ್ದು ನಿಧಿಯ ನರಿಯದಂತೆ. ನಿಂತಿರೋ ಜಾಗ ಅಮ್ಮ ತಾಯಿದು ಭಿಕ್ಷೆ ಬಿಡ್ತಿದ್ದಾನೆ, ಕೆಳಗಡೆ ನಿಧಿ ಇದೆ, ನವಕೋಟಿ ತುಂಬ ಹೋಗಿಬಿಟ್ಟಿದೆ, ನಿಧಿನೇ ಮರ್ತಿದ್ದೇವೆ. ನಮ್ಮ ನಿಧಿ ನಮ್ಮ ಕೆಳಗಿಲ್ಲ, ನಮ್ಮ ಹೃದಯದೊಳಗೇ ಇದೆ ಅಂತ ಹೇಳ್ತಾರೆ. ಇದು ಭಾರಿ ದೊಡ್ಡದು. ಭಗವಂತನ ಹೃದಯದಲ್ಲಿದ್ದಾನೆ ಅಂತ ಹೇಳ್ತಾ ದಾಸರು ದೊಡ್ಡ ಕೆಲಸ ಮಾಡಿದ್ದಾರೆ. ಅಂತ ಪುರಂದರರ ದರ್ಶನ ಅಂದರೆ ಅದು ಪುರಂದರ ದಾಸರ ದರ್ಶನ. ಪುರಂದರ ದಾಸರ ದರ್ಶನ ಅಂದರೆ ಹರಿದಾಸ ಸಾಹಿತ್ಯ ದರ್ಶನ. ಹರಿದಾಸ ಸಾಹಿತ್ಯ ದರ್ಶನ ಅಂದರೆ ಸಾಕ್ಷಾತ್ ಶ್ರೀ ಹರಿಯ ದರ್ಶನವೇ ಆಗಿದೆ. ಈ 3 ದಿವಸಗಳ ಕಾಲ ಇಲ್ಲಿ ಅಂಥ ಅದ್ಭುತವಾದ ಕಾರ್ಯವನ್ನು ಈ ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ನವರು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ನಾನು ಕಂಡ ಹಾಗೆ ಪುರಂದರದಾಸರು ಎಂದೋ ಸಲ್ಲಬೇಕಾದ ಗೌರವ ಅವರು ವೈಕುಂಠ ಯಾತ್ರೆ ಮಾಡಿ 452 ವರ್ಷದ ಮೇಲೆ ಸಂದಿದೆ ಅಂದರೆ ನಿಜವಾಗಲೂ ಕೂಡ ದೊಡ್ಡ ಗೌರವ ದಾಸರಿಗೆ ಸಂದಿದೆ. ಈ 3 ದಿವಸಗಳ ಕಾರ್ಯಕ್ರಮ 360 ದಿವಸನೂ ನಡೀಲಿ. ಆ ಮೂಲಕ ಆಗಾಗ್ಗೆ ನಡೀತಾನೇ ಇರಲಿ. ಜನಗಳ ಮನಸ್ಸು ಸಂಗೀತ ಸಾಹಿತ್ಯ ಅಧ್ಯಾತ್ಮದಲ್ಲಿ ಸಾಗಲಿ. ಭಗವಂತನ ನೆನೆಸ್ಕೊಂಡು ಆನಂದವಾಗಿರತಕ್ಕಂಥ ವಾತಾವರಣ ಬರಲಿ. ಗೋವಿಂದ ನಿನ್ನ ಆನಂದ, ಸಾಧನ ಸಕಲವೂ ನಿನ್ನ ಆನಂದ ಅಂತ ಅವ್ರ ಮಾತು. ಅಂಥ ಅನುಭವ ನಮಗಾಗಲಿ ಅಂತ ಹೇಳ್ತಾ ಇಂಥ ಒಳ್ಳೆಯ ಅವಕಾಶ ಕೊಟ್ಟ ಸಂಸ್ಥೆಗೆ ಕೃತಜ್ಞತೆಗಳನ್ನು ಹೇಳ್ತಾ 4 ಮಾತುಗಳನ್ನು ಕೃಷ್ಣಾರ್ಪಣ ಅಂತ ಹೇಳಿತ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಇವತ್ತು ಬಹಳ ಒಳ್ಳೆಯ ದಿನ, ಗುರುಪೂರ್ಣಿಮೆ ದಿನದಂದು ಗುರುಗಳ ಸಂಪೂರ್ಣ ಆಶೀರ್ವಾದ ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ ಮೇಲೆ ಸದಾ ಇರುತ್ತೆ ಅಂತಕ್ಕಂಥ ನಂಬಿಕೆಯಿಂದ ಸಾಷ್ಟಾಂಗಪೂರ್ವಕ ಪ್ರಣಾಮಗಳೊಂದಿಗೆ ವಿದ್ವಾನ್ ಡಾಕ್ಟರ್ ವಿ ಪ್ರಭಂಜನಾಚಾರ್ಯ ಅವರಿಗೆ ನಾವು ಬೀಳ್ಕೊಡೋಣ. ಅವರ ಪ್ರವಚನ ಬಹಳ ಉನ್ನತ ಮಟ್ಟದಾಗಿತ್ತು. ಅನೇಕ ವಿಚಾರಗಳನ್ನು ಪುರಂದರದಾಸರು ಎಷ್ಟು ಸಿಂಪಲ್ಲಾಗಿ ಹೇಳಿದ್ರು ಅಷ್ಟೇ ಸಿಂಪಲ್ಲಾಗಿ ನಮ್ಮ ಮನ ಮುಟ್ಟುವಂತೆ ಅವರು ಇವತ್ತಿನ ಪ್ರವಚನ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೇವೆ.